ಒಂದು ಉತ್ಪೂರ್ವಕವಾಗಿ ಶುಭಾಶಯಗಳು ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಲಿಕ್ಕೆ ಕಾರಣ ನೀವೆಲ್ಲರೂ ಸೇರಿ ನನ್ನ ಇವತ್ತು ಇಲ್ಲಿ ಕರ್ಕೊಂಡ್ಬಂದು ಶಾಸಕರಾಗಿ ಮಾಡಿದ್ರಿಂದ ನಿಮ್ಮ ಕ್ಷೇತ್ರದಲ್ಲಿ ಹುಟ್ಟುಹಬ್ಬ ಅಂದ್ರೆ ಏನಂದ್ರೆ ನಮಗೆ ಬರೀ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಮಾಡ್ಕೊಳ್ಳೋದಲ್ಲ. ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನನ್ನ ಹೆಚ್ಚಿನ ಗಮನ ಇದೆ. ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು, ರಸ್ತೆ ಮಾಡಬೇಕು, ನೀರು ಕೊಡಬೇಕು, ನಾವು ಕಸವನ್ನ ವಿಲೇವಾರಿ ಮಾಡಬೇಕು, ಬಡವರಿಗೆ ಹೆಚ್ಚಿನ ಸೈಟ್ಗಳು, ಮನೆಗಳು, ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿ ಇದೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಭರವಸೆ ಕೊಡ್ತೀನಿ, ಎಲ್ಲರಿಗೂ ಸಹ ನಾನು ಈಗಾಗಲೇ ನಮ್ಮ ಸರ್ಕಾರದಿಂದ ಸುಮಾರು 200 ಕೋಟಿವರೆಗೂ ಅನುದಾನ ಬಿಡುಗಡೆ ಆಗ್ತಾ ಇದೆ. ಇವತ್ತು ನಮಗೆ ಅದರಲ್ಲೂ ನಮ್ಮ ಶಾಂಪುರ ಟ್ಯಾನಿ ರೋಡ್ ಇಂದ ಹಿಡಿದು ಈ ರೋಡ್ ಅಲ್ಲಿ ನಮಗೆ ವೈಟ್ ಟಾಪಿಂಗ್ ಆಗ್ತಾ ಇದೆ. ನಿಮಗೆ ಇವತ್ತು ನಿಮಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ. ಹುಟ್ಟುಹಬ್ಬದ ದಿನ ಟ್ಯಾನಿ ರೋಡ್ ಪೆರಿಯಾರ್ ಸರ್ಕಾರದಿಂದ ಹಿಡಿದು ಇದೇ ರೂಟ್ ಅಲ್ಲಿ ನಮಗೆ ಕಾವಲ್ ಬೈಸಂದ್ರವರೆಗೂ 50 ಲಕ್ಷ ರೂಪಾಯಿ ವೈಟ್ ಟಾಪಿಂಗ್ ಶಾಂಕ್ಷನ್ ದುಡ್ಡಾಗಿದೆ. 50 ಕೋಟಿಯನ್ನ ನಾವು ಪೆರಿಯಾರ್ ಸರ್ಕಲ್ ಇಂದ ಇದೇ ರಸ್ತೆ ಮುಖಾಂತರವಾಗಿ ಕಾವಲ್ ಬೈಸಂದ್ರ ದಿನ್ನೂರು ಕನೆಕ್ಟಿಂಗ್ 50 ಕೋಟಿ ಶಾಂಕ್ಷನ್ ಆಗಿದೆ. ಶಾರ್ಟ್ಲಿ ನಾವು ಗುದ್ಲಿ ಪೂಜೆ ಮಾಡ್ತೀವಿ. ಇನ್ನು ಅನೇಕ ಈ ಕ್ಷೇತ್ರಕ್ಕೆ ಕುಡಿಯುವ ನೀರು 30 ಕೋಟಿಯನ್ನ ನಮ್ಮ ಸರ್ಕಾರ ಬಿಡುಗಡೆ ಆಗಿದೆ. ಈ ಕ್ಷೇತ್ರಕ್ಕೆ 30 ಕೋಟಿ ಸರ್ಕಾರದಲ್ಲಿ ನಾವು ಎಲ್ಲರಿಗೂ ಸಹ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ, ಇನ್ನು ಬಡವರಿಗೆ ಎಲ್ಲ ರಸ್ತೆಗಳನ್ನು ಮಾಡ್ತೀವಿ, ಪ್ರತಿಯೊಂದು ರೋಡಿನ ಅಭಿವೃದ್ಧಿ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಸ್ವಚ್ಛತೆ, ನೀರು, ಕರೆಂಟು, ಸ್ವಚ್ಛತೆಯನ್ನ ಮಾಡಲಿಕ್ಕೆ ನಾನು ಶ್ರಮಿಸ್ತೀನಿ. ಈ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲರೂ ಬಂದು ಅಭಿನಂದನೆ ಮಾಡೋದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. एसी श्रीनिवास साहब का जन्मदिन रहा। इस मौके पर पार्टी लीडर्स, वर्कर्स और जितने भी इदारे हैं सब आए साहब को आज एसी श्रीनिवास साहब को मुबारकबाद दिए। साथ ही साथ बहुत से काम जो पेंडिंग रहे 5 साल से वो एमएलए साहब ऐलान किए, जैसे कि वाइट टॉपिंग का काम है, एमएम रोड का, मॉस्क रोड का, बम्बू बाज़ार का डेवलपमेंट का काम बाकी रहा, फिर मेट्रो के काम है। तो इंशाल्लाह 6 महीने 8 महीने होकर हैं एमएलए साहब बनकर, तो आने वाले दिनों में यही हम चाहेंगे कि बहुत सा डेवलपमेंट हो और जितने भी वेलफेयर स्कीम्स हैं पुलकेश नगर को हम पहुंचाएं। हमारे वर्कर से भी गुजारिश है और जितने भी इदारे भी हैं उनसे भी हमारी गुजारिश है कि हम हमारे साथ जुड़ें और डेवलपमेंट के तरफ आगे बढ़ें। सर 7-8 महीने के अंदर जो है एमएलए इलेक्ट हुए, लेकिन इस तरह जो है पूरी कॉन्स्टिट्यूएंसी में सेलिब्रेशन जो है एक हैरत अंगेज है। 7-8 महीने के अंदर हर बच्चा जो है इनसे मोहब्बत कर रहा है, हर लोग जो है करीब पहुँच रहे हैं। क्या इस तरह का क्या कंट्रीब्यूशन रहा इनका, क्यों, क्या वजह? देखिए, पानी का मसला 15-20 साल से रहा और हमारा मुतालबा BWSS भी यही रहा कि यहाँ की जितने भी सैनिटरी लाइंस हैं, वाटर लाइंस है, उसको चेंज करें। तो जैसे ही एमएलए साहब आए, चीफ मिनिस्टर से, डिप्टी चीफ मिनिस्टर DK शिव कुमार से रब्ता किए और असेंबली में बात कर 30 करोड़ रुपए सैंक्शन किए हैं। वो एक बहुत बड़ा काम है और तारीफ़ काबिल काम है। और साथ ही साथ 200 करोड़ रुपया जो डेवलपमेंट के लिए पुलकेश नगर के लिए लेकर आकर हैं। और टैनी रोड का जो मसला हमारा बचपन से हम जो सुनते आ रहे हैं, वो टैनी रोड का मसला भी हल हो जाएगा। टैनी रोड का वाइडनिंग का मसला है और जैसे ही मेट्रो का काम फिनिश होगा पार्किंग स्पेस बनाई जाएगी और इंशाल्लाह बहुत से डेवलपमेंट है, इसलिए लोग इन्हें चाह रहे हैं, इन्हें पसंद कर रहे हैं एमएलए को और आने वाले दिनों में और बहुत काम होंगे इंशाल्लाह। सर ಇವತ್ತು ನಮ್ಮ ಜನಪ್ರಿಯ ಶಾಸಕರು ಎಸಿ ಶ್ರೀನಿವಾಸ್ ಸಾಹೇಬರ ಹುಟ್ಟುಹಬ್ಬ ಪರವಾಗಿ ನಾವು ಇವತ್ತು ಡಿಜೆ ಅಲ್ಲಿ ಬ್ಲಾಕ್ ಪ್ರೋಗ್ರಾಮ್ ಮಾಡಿದ್ದೀವಿ. ಮತ್ತು ನಮ್ಮ ಶಾಸಕರು ಅಭಿವೃದ್ಧಿ ವಿಷಯದಲ್ಲಿ ಮತ್ತು ಎಲ್ಲ ವಿಷಯದಲ್ಲಿ ಅವರು ಒಂದು ಮಾರ್ಗದರ್ಶಿ ಕೊಟ್ಟಿದ್ದಾರೆ. ಹುಟ್ಟುಹಬ್ಬ ಅಂದರೆ ಬರೀ ಆಚರಣೆ ಇರಬಾರ್ದು, ಅದಕ್ಕೆ ಏನಾದರೂ ಒಂದು ಮಾರ್ಗದರ್ಶಿಸಾಗಿರಬೇಕು ಅಂತ ಅವರು ಪರವಾಗಿ ಇವತ್ತು ನಾವು ಬ್ಲಡ್ ಕ್ಯಾಂಪ್ನ ಮಾಡಿದ್ದೀವಿ. ಒಂದು 2000 ಜನಕ್ಕೆ ಊಟ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ನಾವು ಜನಪರವಾದ ಕಾರ್ಯಕ್ರಮಗಳನ್ನ ನಮ್ಮ ನಾಯಕರಾಗಿ ಎಸಿ ಶ್ರೀನಿವಾಸ್ ಸಾಹೇಬರು ಹುಟ್ಟುಹಬ್ಬ ಪರವಾಗಿ ಮಾಡ್ತಾ ಇದ್ದೀವಿ. ಶಾಸಕರು ಟ್ಯಾನಿ ರೋಡ್ ಸರ್ಕಲ್ನಿಂದ ಈ ಏನು ಶಾಂಪುರ ಮೇನ್ ಮುಖ್ಯ ರಸ್ತೆ ಬರುತ್ತೆ ಅದಕ್ಕೆ ವೈಟ್ ಟಾಪಿಂಗ್ಗೋಸ್ಕರ 50 ಕೋಟಿ ಅಲಾಟ್ಮೆಂಟ್ ಮಾಡಿದ್ದೀನಿ, ನಿಮ್ಮ ಮುಂದೆನೇ ಹೇಳಿದ್ದಾರೆ.
ನಮಗೆ ಖುಷಿಯಾದ ವಿಷಯ. ಹುಟ್ಟಿದಬ್ಬ ಪರವಾಗಿ ನಮ್ಮ ರೋಡು ಒಳ್ಳೆ ಸ್ವಚ್ಛವಾದ ಒಂದು ರೋಡ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಶಾಸಕರು ಧನ್ಯವಾದ. ಕಾರ್ಮಿಕರಿಗೆ ಉದ್ದೇಶಿಸಿದ್ದಾರೆ, ಅದಕ್ಕೆ ಏನು ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಅವರು? ಸರ್, ಅವ್ರಿಗೆ ಕಿರುಕಾಣಿಕೆಗಳನ್ನೆಲ್ಲ ಕೊಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಯಾವ ಥರ ಅವರು ವಾರ್ಡಲ್ಲಿ ಕೆಲಸ ಮಾಡೋ ಟಾಯ್ಲೆಟ್ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಟಾಯ್ಲೆಟ್ಗೆ ಸ್ಪಾಟ್ಗಳು ಹುಡುಕಾಕಿ ಅವ್ರಿಗೂ ಮೂಲಭೂತ ಸವಲತ್ತು ಏನು ಸಿಗಬೇಕು ಆ ವ್ಯವಸ್ಥೆಗಳು ಮನೆ ಶಾಸಕರುಗಳನ್ನು ಮಾಡ್ತಾರೆ. आज हमारे पुलकेश नगर एमएलए का बर्थडे है। आज हमारे पुलकेश नगर में ब्लॉक प्रेसिडेंट ऑफिस ओपन हुआ हमारा डीजे ब्लॉक का। उसके साथ ही साथ आज पुलकेश नगर एमएलए का बर्थडे भी हुआ। बहुत शोर शोर से बर्थडे हुआ। आज हमारे ब्लॉक प्रेसिडेंट जोश सेना 2000 आदमियों को खाना कंबल बांटे गरीबों को और पूरा इंतज़ाम करें इंशाल्लाह। आज ब्लड कैंप भी चल रहा है। आज जो भी डोनेट करना चाहती हैं ब्लड आपको कर सकती। इसके ज़रिए से आज हमारे एमएलए है ना बहुत अभिवृद्धि ಕೆಲಸ बहुत काम कर रहे हैं हमारे पुलकेश नगर में। हमारा पुलकेश नगर